ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಪರ್ಸೆಗೆ? ಇದು 2ನೇ ವರ್ಷ. ಎಂಜಾಯ್ ಮಾಡ್ತಾ ಇದ್ದೀರಾ? ಸಖತ್ತಾಗಿದ್ಯಾ? ಚೆನ್ನಾಗಿದೆಯಾ ಜಾತ್ರೆ? ಎಂಜಾಯ್ ಮಾಡ್ತಾ ಇದ್ದೀರಾ? ಎಂಜಾಯ್ ಮಾಡ್ತಿದ್ದೀವಿ. ಎಷ್ಟು ವರ್ಷದಿಂದ ಚೆನ್ನಾಗಿರುತ್ತೆ? ಏನ್ ಟ್ರೋಲ್ ಮಾಡೋದು ಆ ಥರ ಕ್ಲೀನಾಗಿ ಮಾಡ್ತಾರೆ. 22ರಲ್ಲಿ ಫಸ್ಟ್ ಬಂದಿದ್ದಿಲ್ಲಿ, ಆವಾಗೂ ಈಗ ಭಾಳ ಇಂಪ್ರೂವ್ ಆಗಿದೆ. ತಟ್ಟೆ ಇಲ್ಲಿ ಬನ್ನಿ, ಆ ಕಡೆ ಕೊಡಿಸ್ತೀವಿ. ನಾವು ನಮ್ಮ ಏರಿಯಾ ಇದು. ನಿಮ್ಮ ಏರಿಯಾನಾ? ನಮ್ಮ ಏರಿಯಾ. ಸ್ವಲ್ಪ ಮುಂದೆ ಪೊಲೀಸ್ ಅವರೇ. ನಮಸ್ಕಾರ, ನಾನು ಜೇಮ್ಸ್. ಇವತ್ತು ನಿಮ್ಮನ್ನ 2024ರ ಕಳ್ಳೆಕಾಯಿ ಪರ್ಸೆ ಕರ್ಕೊಂಡ್ಬಂದಿನಿ. ಬಿಗ್ ಬುಲ್ ಟೆಂಪಲ್, ಬಸವನಗುಡಿ. ಬನ್ನಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಸಿ ಕಳ್ಳೆಕಾಯಿ ಪರ್ಸೆ ಹೇಗೆ ನಡೀತಾ ಇದೆ ಎಲ್ಲ ವೈಫ್ಸ್ನ ನಿಮಗೂ ತೋರಿಸಿ, ಬರ್ದೇ ಇರೋರು ನಮ್ಮ ಬ್ಲಾಗಲ್ಲಿ ಜಾತ್ರೆ ವೈಫ್ಸ್ ನೋಡಿ ಎಂಜಾಯ್ ಮಾಡ್ಬೋದು. ಬನ್ನಿ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ನಾವು ಎಂಟ್ರಿಲಿ ಹೋಗ್ತಾನೆ ಬಿಗ್ ಬುಲ್ ಕಾಣುತ್ತೆ. ಆ್ಯಕ್ಚುಲಿ ನೋಡ್ಬೋದು ದೇವಸ್ಥಾನ ಹೇಗಿದೆ. ತುಂಬ ಕ್ರೌಡ್ ಇದ್ದಾರೆ ಇವತ್ತು. ಸ್ವಲ್ಪ ಮುಂದೆ ಪೊಲೀಸ್ ಅವರೇ. ಹಿಸ್ಟ್ರಿ ಸುಮಾರು ಜನ ಸುಮಾರು ಥರ ಹಿಸ್ಟ್ರಿ ತಿಳಿಸಿರ್ತಾರೆ. ನಾವೇನು ಹೇಳೋದು ಹೊಸ್ದಾಗಿ ಏನಿರಲ್ಲ. ಬನ್ನಿ ಜಾತ್ರೆ ವೈಸ್ ಮಾತ್ರ ಎಂಜಾಯ್ ಮಾಡೋಣ, ಅದಕ್ಕೋಸ್ಕರ ಬಂದಿದ್ವಿ. ಅಂದರೆ ಕಳ್ಳೆಕಾಯಿ ಪರ್ಸೆ ಏನಕ್ಕೆ ಮಾಡ್ತಾವ್ರೆ ಅಂತ ಅದನ್ನು ಹೇಳ್ಬೋದು. ಏನಕ್ಕೆ ಅಂದರೆ ಇಲ್ಲಿ ಆಗಿನ ಕಾಲದಲ್ಲಿ ಫುಲ್ಲು ಇಲ್ಲೆಲ್ಲ ಕಳ್ಳೆಕಾಯಿ ಜಾಸ್ತಿ ಬೆಳೀತೀವಿ ಸುತ್ತಮುತ್ತ ಪ್ರದೇಶಗಳಲ್ಲಿ. ಆವಾಗ ಇಲ್ಲಿ ಒಂದು ಬಸವಣ್ಣ ಬಂದು ಕಳ್ಳೆಕಾಯಿನೆಲ್ಲ ತಿಂತಾಯಿತ್ತು. ಅದನ್ನು ಓಡಿಸೋಕ್ಕೆ ಒಂದು ದಿವಸ ರಾತ್ರಿ ಎಲ್ಲ ಕಾವಲಿದ್ದು ಓಡಿಸ್ಕೊಂಬತ್ತಾರೆ. ಅದು ಡಿಸಪಿಯರ್ ಆಗಿ ಒಂದು ವಿಗ್ರಹ ಥರ ಆಗಿ ಇಲ್ಲೈತೆ ಅಂತ ಒಂದು ಕತೆ ಐತೆ. ಒಬ್ಬೊಬ್ಬರು ಪಾಯಿಂಟ್ ಆಫ್ ವ್ಯೂ ನಂತರ ಕತೆ ಹೇಳ್ತಾರೆ, ನೋಡ್ಬೋದು. ಬನ್ನಿ ಹೋಗಿ ಕಳ್ಳೆಕಾಯಿ ಪರ್ಸೆ ಎಂಜಾಯ್ ಮಾಡೋಣ. ಅಂದರೆ ಪ್ರತಿ ವರ್ಷ ಕಾರ್ತಿಕ್ ಸೋಮವಾರದ ಕೊನೆ ವಾರದಲ್ಲಿ ಇಲ್ಲಿ ಕಳ್ಳೆಕಾಯಿ ಪರ್ಸೆ ನಡೆಯುತ್ತೆ. ತುಂಬ ಅದ್ದೂರಿಯಾಗಿ ನಡೆಸ್ತಾರೆ. ಅಂದರೆ ಜನಗಳು ಸುತ್ತಮುತ್ತ ಗ್ರಾಮಸ್ಥ ಸುತ್ತಮುತ್ತ ರೈತರು ಕಳ್ಳೆಕಾಯಿನ ಬೆಳೆದು ತಂದು ಬಸವಣ್ಣನಿಗೆ ಅರ್ಪಿಸ್ತಾರೆ. ಅದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಅವ್ರ ಪ್ರತೀತಿ. ಅದಕ್ಕೋಸ್ಕರ ಇಲ್ಲಿ ಕಳ್ಳೆಕಾಯಿ ಪರ್ಸೆ ಮಾಡ್ತಾರೆ. ಬನ್ನಿ ಹೋಗಿ ಕಳ್ಳೆಕಾಯಿ ಪರ್ಸೆನ ಎಂಜಾಯ್ ಮಾಡೋಣ. ನೋಡ್ಬೋದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಹೇಗಿದೆ ಅಂತ. ಅಂದರೆ ಫಸ್ಟ್ ಈ ವಿಮಾನ ಗೋಪುರ ಇರಲಿಲ್ಲ, ಏನಿದೆ ಡಿಸ್ಟೆನ್ಸ್ ಗ್ಯಾಪ್ ಕಾಣಿಸ್ತಾ ಇದೆ, ಅಲ್ಲಿ ಗಂಟ ಇಷ್ಟೇ ಇದ್ದಿದ್ದು. ಅದಾದಮೇಲೆ ತಿರ್ಗಾ ಬಿಲ್ಡ್ ಮಾಡಿರೋದು ಇದು ಗೋಪುರನ. ನಮಸ್ಕಾರ. ನಮಗೆ ಈ ಪರ್ಸೆಲಿ ನಿಮ್ಮದು ನಮಗೆ ಸ್ವಲ್ಪ ವಿಶೇಷವಾಗಿ ಅನಿಸ್ತೈತೆ. ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಸನಾತನ ಸಂಸ್ಥೆ ಅಂತ ಹೇಳಿ ಆಧ್ಯಾತ್ಮಿಕ ಸಂಸ್ಥೆಯಿಂದ ನಾವು ಪ್ರತಿನಿತ್ಯ ನಮ್ಮ ಜೀವನೋಪಚಾರ ಹೇಗೆ ಇರಬೇಕು, ಇದು ಕೇವಲ ದೇವರಿಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲದೆ ನಮ್ಮ ಆಚಾರ ವಿಚಾರ ಅದು ಎಷ್ಟು ಚೇಂಜಸ್ ಆಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ಅದನ್ನು ಯಾವ ರೀತಿಯಾಗಿ ಇರಬೇಕು, ಮತ್ತು ಅಗ್ನಿಹೋತ್ರದಿಂದ ನಮ್ಮ ಮನೆಯಲ್ಲಿ ಹೇಗೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಿದೆ. ಅದೇ ರೀತಿ ಮಕ್ಕಳಿಗೆ ಇವತ್ತು ಸಂಸ್ಕಾರ ಹೇಗೆ ಕೊಡಬೇಕು, ಇವತ್ತು ನಾವು ನೋಡ್ತಾ ಇದ್ದೀವಿ ಮಕ್ಕಳು ಹೇಗೆ TV ಮೊಬೈಲಿಂದ ಹಾಳಾಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದನ್ನು ಬಾಲ್ಯದಿಂದನೇ ನಾವು ಹೇಗೆ ಅವ್ರಿಗೆ ಸಂಸ್ಕಾರ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಗ್ರಂಥ ಇದೆ. ಮತ್ತು ಬೆಳಿಗ್ಗೆದು ಶ್ಲೋಕಗಳನ್ನು ಇವತ್ತು ನಾವೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀವಿ, ಕೈಯನ್ನು ನೋಡ್ಕೊಳ್ತೀವಿ. ಹೌದು, ಆದರೆ ಶ್ಲೋಕಗಳನ್ನು ಹೇಳೋದು ಮರ್ತು ಹೋಗ್ಬಿಟ್ಟಿದ್ದೀವಿ. ಇದರಲ್ಲಿ ಶ್ಲೋಕ ಆದರೆ ಅರ್ಥ ಕೂಡ ನಮಗೆ ಅದರಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಹೆಣ್ಮಕ್ಳು ಸಹ ಇವತ್ತು ನಾವು ತರಕಾರಿ ಕೂಡ ಏನು ಹಚ್ಚುತ್ತೀವಿ ಅದರಿಂದ ನಮಗೆ ದೈವಿ ಶಕ್ತಿ ಕೂಡ ಹೇಗೆ ಸಿಗುತ್ತೆ, ಹೆಚ್ಚೋ ಪದ್ಧತಿ ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಿವೆ. ಅದೇ ರೀತಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಗುಣಗಳು ಇರುತ್ತೆ. ಆ ಗುಣಗಳನ್ನು ಮಕ್ಕಳಲ್ಲಿ ಇರ್ಬೋದು, ದೊಡ್ಡವರಲ್ಲಿ ಹೇಗೆ ನಾವು ವೃತ್ತಿಯನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥದ್ದು. ದೇವಸ್ಥಾನಕ್ಕೆ ಈ ರೀತಿಯಾಗಿ ನಮ್ಮ ಈವನ್ ಗಾರ್ಡನಿಂಗ್ ಮಾಡಬೇಕನ್ನೋರು ಕೂಡ ಆಯುರ್ವೇದವನ್ನು ಯಾವ ರೀತಿಯಾಗಿ ಹೆಚ್ಚು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಹೀಗೆ ಆಚಾರ ವಿಚಾರ ಧರ್ಮ ರಾಷ್ಟ್ರ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಗ್ರಂಥಗಳಿದೆ. ಎಲ್ಲರೂ ಇದ್ರ ಲಾಭವನ್ನು ತಗೊಳ್ಬೇಕಂತ ಕೇಳ್ಕೊಳ್ತೀವಿ. ನಮ್ಮ ಸನಾತನ ಧರ್ಮನ ಸಾರ್ತಾ ಇದ್ದೀರಾ ಅಂತ ಹೇಳ್ಬೋದಾ? ಖಂಡಿತವಾಗಿ ಹೌದು. ಯಾಕಂದ್ರೆ ಸನಾತನ ಧರ್ಮ ಉಳಿದ್ರೆ ಎಲ್ಲ ಕಡೆ ವಿಶ್ವ ಶಾಂತಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತಲ್ವಾ. ಇಡೀ ವಿಶ್ವಕ್ಕೆ ಗುರು ನಮ್ಮ ಭಾರತ ಅಂತ ಹೇಳ್ತಾರೆ, ಆ ಥರ. ಹೌದು, ನಮ್ಮ ಹಿರಿಯರು ಮಾಡಿದ ಮರ್ತಾಗಿರ್ತಾರೆ, ಅದನ್ನ ನೀವು ಜ್ಞಾನಪಡಿಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಹೌದೌದು, ಖಂಡಿತ ಸತ್ಯ ಇದೆ. ಎಲ್ಲ ಗ್ರಂಥಗಳು ಅದೇ ರೀತಿಯಾಗಿ ನಮಗೆ ನಮ್ಮ ಹಿರಿಯರು ಏನು ಹೇಳಿದಾರಲ್ಲ ಅದು ಯಾಕೆ ಅನ್ನೋ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಈ ಗ್ರಂಥಗಳನ್ನು ಓದೋದ್ರಿಂದ ನಮಗೆ ಆ ಯಾಕೆ ಪ್ರಶ್ನೆಗೆ ಖಂಡಿತವಾಗಿ ಉತ್ತರಗಳು ಸಿಗುತ್ತೆ. ಎಷ್ಟು ದಿವಸ ಇರ್ತೀರಾ ಮೇಡಮ್ ಈ ಪರ್ಸಲ್ಲಿ? 3 ದಿನವರೆಗೂ ಇರುತ್ತೆ. ಸೋಮವಾರ ಲಾಸ್ಟ್ ಇರುತ್ತಲ್ಲ, ಕಾರ್ತಿಕ ಸೋಮವಾರವರೆಗೂ ನಾವಿಲ್ಲಿ ಇರ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ಮ ಎಲ್ಲ ಸಾಧನ ಹಿಂಗೆ ನಿಮ್ಮಿಂದ ಹೆಚ್ಚು ಜನಕ್ಕೆ ಪಬ್ಲಿಷ್ ಆಗಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ತಿಳಿಸ್ಕೊಡಿದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಇಲ್ಲ ಅಕ್ಕ ಬೇಡ, ಪರವಾಗಿಲ್ಲ. ಇಲ್ಲ ಬರ್ತೀವಿ, ತಿರ್ಗಾ ಓಡಾಡಬೇಕು ನಮ್ಗೆ. ಹಳೆಕಾಯಿ ಗಿಡ ಎಲ್ಲ ಮಾಡ್ತಾವ್ರೆ, ನೋಡ್ಬೋದು ಇಲ್ಲಿ ಜಾತ್ರೆಯಲ್ಲಿ.
ಇನ್ನು ಹಿಂಗೆ ವಯಸ್ಸೆಲ್ಲ ಎಂಜಾಯ್ ಮಾಡೋ ಒಳ್ಳೊಳ್ಳೆ ಮಸ್ತಾಗಿ ಬಂದವರೆಲ್ಲ. ಬ್ರೋ ನಾವು ಶೂ ಅಲ್ಲೆಲ್ಲ ಬಿಟ್ರಲ್ಲ ಬ್ರೋ, ಶೂ ಹೋಗೋಯ್ತು, ಹಾಕೋಬಿಡ ನಡಿ, ಇನ್ನೇ ಮಾಡ್ತಾ ನಡಿ. ಫಸ್ಟು ಶೂ ಹಾಕೋಬಿಡ, ಚಪ್ಪಲಿ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದೆ, ಆಮೇಲೆ ಓಡಾಡ್ತೀನಿ. ಮಾತಾಡ್ಸೋಣ ಇನ್ನು ಎಲ್ಲ ಜನಗಳು. ನನಗಂತೂ ಈ ಥರ ಫೆಸ್ಟಿವಲ್ ಬ್ಲಾಗ್ಸ್ ಮಾಡೋದು ಎಷ್ಟು ಬ್ರೋ ಇದೆ ಅಗ್ರಿಕೋಬೇಕು ಬ್ರೋ. ಬ್ರೋ ಬಿಡೋದು ಏನು ಬ್ರೋ ಮಾಡೋದು ಅಕ್ಕ, ಕೈ ಎತ್ತಕ್ಕ ಈಗ ಮಾಡಲೇಬೇಕಕ್ಕ. ಅಂದರೆ ಪ್ರತಿ ಸಲ ಇಲ್ಲಿ ಏನೋ ಅಂಗಡಿಗಳೆಲ್ಲ ಇಕ್ಕಕ್ಕೆ ಚಾರ್ಜ್ ಅಪ್ಲೈ ಮಾಡ್ತಾಯಿದ್ರು. ಈ ಸತಿ ಯಾವುದೇ ರೀತಿ ಚಾರ್ಜ್ಗಳಿಲ್ಲ, ಎಲ್ಲ ಫ್ರೀಯಾಗಿ ಇಕ್ಬೋದು ಅಂತ. ಅಂದರೆ ಕಳ್ಳೆಕಾಯಿ ಹಾಕೋರು, ಅಂಗಡಿ ಹಾಕೋರು ಆಗ್ಬೋದು, ಯಾವುದೇ ರೀತಿ ಅವ್ರಿಗೆ ಶುಲ್ಕ ಅಂದರೆ ತೆರಿಗೆನ ಇದು ಮಾಡ್ತಾಯಿಲ್ಲ. ಏನು ಗೊತ್ತಾ, ಈ ಜಾತ್ರೆ ಬ್ಲಾಗ್ ಎಲ್ಲ ಮಾಡೋಕ್ಕೆ ಬಂದರೆ ಜನಗಳೆಲ್ಲ ಮಕ್ಕ ನೋಡ್ತಾ ಇರ್ತಾರೆ. ನಾವು ಯಾರಿಗೂ ನರ್ವಸ್ ಆಗದೆ ಇಲ್ಲೆಲ್ಲ ಬ್ಲಾಗ್ ಮಾಡಿದ್ರೆ ಒಂದು ಸ್ವಲ್ಪ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಇಷ್ಟು ಜನ ಇದ್ದಾಗೆಲ್ಲ ನಾವು ಮಾತಾಡ್ತೀವಿ ಅಂದರೆ ದೊಡ್ಡ ಮಾತೆ. ಟಯರ್ಡೇ ಆಗೋಯ್ತದೆ ಈ ಥರ ಎಲ್ಲ ಓಡಾಡ್ತಾ ಇದ್ದಾರೆ ನನಗಂತೂ. ಎಲ್ಲಿ ಗಂಟ ನೋಡಿದ್ರು ಕ್ರೌಡೇ ಫುಲ್ಲು. ಇಲ್ಲಿ ನಡ್ಬಾರ್ದು, ದುಡ್ಡು ಬರುತ್ತೆ. ನಿಂಗೆ ಜಾಗ ಬೇಕಲ್ಲಪ್ಪ. ಏನು ಮಾಡೋದಕ್ಕ, ದಪ್ಪಿದ್ದೀನಿ. ಎಲ್ಲಿ ಗಂಟ ನೋಡಿದ್ರು ಕ್ರೌಡೇ ಫುಲ್ಲು. ಜಾತ್ರೆ ಎಲ್ಲ ಓಡಾಡ್ಕೊಂಡು ನೋಡು ಹಂಗೆ ಪಾಠ ಮಾಡಿ ಕಳೆಕಾಯಿ ತಗೊಂಡು ನಾವು ಈ ಥರ ಸ್ಲೋ ನಡ್ಕೊಂಡು ಹೋಗ್ತಾರೆ, ತಲೆ ಕೆಟ್ಟೋಯ್ತದೆ. ಒಂದು ಸ್ಪೀಡಾಗಿ ಹೋಗ್ಬೇಕು, ಇಲ್ಲ ನಿಂತ್ಕೊಬಿಡ್ಬೇಕು ಅಂತವು. ನಿಧಾನಕ್ಕೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇದ್ರೆ ಒಂದು ಸೆಕೆಂಡ್ ನಿಂತು ನಾಯಿ ಮಾಡ್ತಾರಂತೆ ಇವರು ಮಾಡ್ತೀರಾ? ಏನಾದರೂ ಮಾತಾಡ್ತೀರಾ? ಏನೋ ಮಾತಾಡ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಪರ್ಸೆಗೆ? ಇದು ಎರಡನೇ ವರ್ಷ. ಎರಡನೇ ವರ್ಷ. ಚೆನ್ನಾಗಿದೆಯಾ ಹೋದ ವರ್ಷಕ್ಕಿಂತ? ಚೆನ್ನಾಗಿ ಸೇಮೇ ಇದೆ, ಇನ್ನು ಹೋಗಿಲ್ಲ ಅಲ್ಲ, ಫಸ್ಟ್ ಹೋಗ್ತೀವಿ. ಹೋಗಿ ಎಂಜಾಯ್ ಮಾಡಿ. ಅಂದರೆ ಈ ಥರ ಫುಲ್ಲು ಕಾಲೇಜ್ ಕಡೆಯಿಂದ ಬಂದರೆ ಮಸ್ತಾಗಿರ್ತದೆ ಎಂಜಾಯ್ ಮಾಡೋಕ್ಕೆ. ಇಷ್ಟು ಕ್ರೌಡ್ ನೋಡ್ತಾ ಇರೋದಕ್ಕೆ ಏನು ಮಾಡೋದು ಅನ್ಸ್ಬಿಟ್ಟೈತೆ. ಎಲ್ಲಿ ಓಡಾಡೋದು, ಹೆಜ್ಜೆ ಇಕ್ಕಕ್ಕೆ ಜಾಗ ಇಲ್ಲ, ಅಷ್ಟು ಜನ ಅವ್ರೆ. ಎಲ್ಲಿ ನೋಡಿದ್ರು ಜನ. ಇವತ್ತಂತೂ ಇಲ್ಲಿ ಕಾಲಿಕ್ಕ ಕಾಯ್ತಾ ಇಲ್ಲ, ತಳ್ತಾವ್ರೆ. ಏನು ಮಾಡೋದಿತ್ತ ಅವೆಲ್ಲ ಬ್ಲಾಗ್ ಮಾಡಬೇಕು ಅಂದರೆ ನಾವು ಅಡ್ಡಾಡ್ಬೇಕು. ಬ್ಲಾಗ್ ನಾನು ಅವ್ರಿಗೆ ಎಂಜಾಯ್ ಮಾಡಿದ್ದು, ಅದು ಬಿಟ್ಟರೆ ಈ ಬ್ಲಾಗ್ನೇ ಸಕ್ಕತ್ ಎಂಜಾಯ್ ಮಾಡ್ತಾ ಇರೋದು. ನಾನು ಜಾಸ್ತಿ ಮಾತಾಡೋದು ನಾನು ಪರ್ಸ್ನಲ್ ಬ್ಲಾಗ್ ಮಾಡಿದಾಗೆ ಅಂತ ಹೇಳ್ಬೋದು. ಯಾವ ಇಂಟರ್ವ್ಯೂ ಎಲ್ಲ ಮಾತಾಡಿದಾಗ ಬೇರೆ ಮಾತಾಡೋದ ಕೇಳಿ ಹಾಗೆ ಏನೂ ತೋರ್ಸೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬಾರ್ದು. ಸಿಕ್ಕಾಪಟ್ಟೆ ಕ್ರೌಡು, ಅಂದರೆ ಕಾಲು ಇಕ್ಕಕ್ಕೂ ಜಾಗ ಇಲ್ಲ, ಅಷ್ಟು ಜನ. ಆದರೂ ಏನೋ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಆಗ ಪ್ರಯತ್ನ ಪಡ್ತಾ ಇದ್ದೀನಿ. ಅಂದರೆ ಹೊಸ್ತಲ್ವಾ, ಜಾಸ್ತಿ ಗ್ಯಾಪ್ ಆಗಿತ್ತು ಫೆಸ್ಟಿವಲ್ ಬ್ಲಾಗ್ಸ್ ಮಾಡಿ, ಅದಕ್ಕೋಸ್ಕರ ಈ ಥರ ಆಗ್ತಾಯಿದೆ. ಇಲ್ಲಾಂದರೆ ಒಳ್ಳೆ ಬ್ಲಾಗ್ ಮಾಡೀನಿ. ಇರಲಿ, ಯಾವುದೋ ನಮ್ಮ ಕೈಲಿ ಆಗಷ್ಟು ನೋಡ್ಬೋದು ಜನ. ನೋಡಿದ್ರು ಜನ ವೀಕೆಂಡ್ ಆಗಿರೋದಕ್ಕೂ ಅದಕ್ಕಂತೂ ಜನ ಫುಲ್ಲು ತುಂಬ್ಕೊಬಿಟ್ಟವ್ರೆ. ಎಂಜಾಯ್ ಮಾಡ್ತಾ ಇದ್ದೀರಾ ಜಾತ್ರೆನಾ? ಚೆನ್ನಾಗಾಯ್ತಾ? ಎಂಜಾಯ್ ಮಾಡ್ತಾ ಇದ್ದೀರಾ? ಸಖತ್ತಾಗಿದ್ಯಾ? ಚೆನ್ನಾಗಿದೆಯಾ ಜಾತ್ರೆ? ಎಂಜಾಯ್ ಮಾಡ್ತಾ ಇದ್ದೀರಾ? ಎಂಜಾಯ್ ಮಾಡ್ತಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 3 years. ಓಕೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬೇಡ ಬನ್ನಿ, ಯಾರ ಸಿಗ್ತಾರ ಹಂಗೆ ಮಾತಾಡಿಸ್ಕೊಂಡು ಕೇಳ್ಕೊಂಡು ಹೋಗೋಣ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಕಳೆಕಾಯಿ ಪರ್ಸೆ ಬಂದು ಕಳೆಕಾಯಿ ತಿನ್ನ ಕಳೆಕಾಯಿ ತಿನ್ಕೊಂಡೇ ಹೋಗ್ತೀನಿ, ಅವೆಲ್ಲ ತೋರ್ಸೋಕ್ಕಾಗಲ್ಲ. ಬನ್ನಿ, ಯಾರನ್ನ ಮಾತಾಡ್ಸೋಣ. ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅದು ನೀಡ್ತಾ ಇರೋ. ಇವಾಗ ಅಂದರೆ ಬೇರೆ ಸ್ಟೇಟಿಂದ ಬರೋರೆ ಜಾಸ್ತಿ ಆಗಿದ್ದಾರೆ ಇಲ್ಲಿ. ನೋಡ್ಬೋದು ಎಲ್ಲ ಥರ ಕಳೆಕಾಯಿ ಸಿಗುತ್ತೆ. ಅಕ್ಕ ಯಾಕೋ ತಿರುಗಿ ನೋಡ್ತಾವ್ರೆ. ಇರಲಿ, ಬಾಯ್ಸ್ ಬಂದಿದೆ, ಅವ್ರು ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಕೇಳೋಣ.
ಬ್ರೋ ನಮಸ್ಕಾರ. ನಮಸ್ಕಾರ ಬ್ರೋ. ಬ್ರೋ ಹೆಂಗೆ ಬ್ರೋ ಜಾತ್ರೆ ಎಲ್ಲ ಪರ್ಸನ್ ಎಂಜಾಯ್ ಮಾಡ್ತಾ ಇದ್ದೀರಾ? ಫುಲ್ಲು ಜಾಲಿ ಬ್ರೋ. ವೈಬ್ಸ್ ಹೇಗಿದೆ? ಕಲರ್ ಕ್ಲೈನ್ ಹಾಕಿದ್ರಾ? ಎಷ್ಟು ಜನ ಕ್ಲೈನ್ ಹಾಕಿದ್ರಾ? ಇಲ್ಲ ಲೈನ್ ಹೋಗ್ತಾ ಇದೀವಿ ಅಷ್ಟೇ. ನಿಮ್ಗೆ ಎಷ್ಟು ಜನ ಹಾಕಿದ್ರು? ಅದು ಗೊತ್ತಿಲ್ಲ, ಆಗಲೇ ವಿಡಿಯೋ ಮಾಡೋದು ಸ್ಟೋರಿ ಹಾಕೋದು ಬ್ರೋ, ಗುಂಪಲ್ಲಿ ಸ್ಟೋರಿ ಹಾಕೋದು ಅಷ್ಟೇ. ಗುಂಪು ತಿರುಗಿ ನೋಡಂಗ್ ಮಾಡ್ಬೇಕು ಬ್ರೋ ಯಾರನ್ನ. ಪೊಲೀಸ್ ಬಂದ್ಬಿಡ್ತಾರೆ ಇವಾಗ. ಎಂಜಾಯ್ ಮಾಡ್ತಾ ಇದ್ದೀರಾ ವೈಬ್ಸ್ನ? ಹೆಂಗಿದೆ ಬ್ರೋ ಕಳೆಗೆ ಬರ್ತಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 3-4 ವರ್ಷ ಎಂಜಾಯ್ ಮಾಡ್ತಾ ಇದ್ದೀರಾ? ಓಕೆ ಬ್ರೋ, ಎಂಜಾಯ್ ಮಾಡ್ಕೊಂಡು ಹೋಗಿ ಒಳ್ಳೇದಾಗಲಿ ನಿಮಗೆಲ್ಲ. ಆಲ್ ದಿ ಬೆಸ್ಟ್. ಒಳ್ಳೆ ಸೆಟ್ ಆಗಲಿ ಬ್ರೋ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನಂದಿತಾ. ವಿನುತಾ. ರೇಣುಕಾ. ಮೇಡಮ್ ಎಷ್ಟು ವರ್ಷದಿಂದ ಕಳೆಕಾಯಿ ಪರಿಚಯ ಬರ್ತಾ ಇದ್ದೀರಾ? ಫಸ್ಟ್ ಟೈಮ್. ಹೇಗಿದೆ ಕಳೆಕಾಯಿ ಪರಿಚಯ? ನಮ್ಮ ಬೆಂಗಳೂರು ಕಳೆಕಾಯಿ ಪರಿಚಯ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾ ಇದ್ದೀರಾ? ಎಂಜಾಯ್ ಮಾಡ್ತಿದ್ವಿ ಅಂದ್ರೆ ಬೆಳಗ್ಗೆಯಿಂದ ವಾಲಂಟಿಯರ್ ಆಗಿ ಓಡಾಡ್ತಿದ್ವಿ. ಕ್ರೌಡ್ ಜಾಸ್ತಿ ಇದೆ. ಪ್ಲಾಸ್ಟಿಕ್ಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಮನೆಯಿಂದ ಬರೋರು ಬಟ್ಟೆ ಬ್ಯಾಗ್ ತಗೊಬನ್ನಿ. ಪ್ಲಾಸ್ಟಿಕ್ಸ್ ಎಲ್ಲಾದರೂ ಕಂಡು ಬಂದರೆ ಫೈನ್ ಹಾಕ್ತಾರೆ, ಕಿತ್ಕೋತಾರೆ. ಜಾತ್ರೆ ವೈಫ್ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಮೇಡಮ್? ಎಂಜಾಯ್ ಮಾಡ್ತಾ ಇದ್ದೀವಿ. ಹೇಗಿದೆ? ಚೆನ್ನಾಗಿದೆ. ಆ್ಯಸ್ ಯೂಶುವಲ್ ಜನ ಜಾಸ್ತಿ. ನಾಳೆನೂ ಬರ್ತೀವಿ, ನಾಳೆನೂ ವಾಲಂಟಿಯರ್ ಆಗಿರ್ತೀವಿ. ಸ್ವಲ್ಪ ಕೋಆರ್ಡಿನೇಟ್ ಮಾಡಿದ್ರೆ ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಕಳೆಕಾಯಿ ನೀವು ತಗೊಂಡ್ರಾ? ತಗೊಂಡ್ವಿ. ಓಕೆ ಮೇಡಮ್, ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಒಳ್ಳೆಯದಾಗಲಿ. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಕಳೆಕಾಯಿ ಅಣ್ಣ ಪರಿಚಯ? ಒಂದು 20 ವರ್ಷದಿಂದ ಬರ್ತಾ ಇದೀವಿ ಅಣ್ಣ. ಹೆಂಗೈತೆ ಅಣ್ಣ ವೈಬ್ಸು? ವೈಫ್ತು ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಣ್ಣ. ಆಗುತ್ತೆ ಅಣ್ಣ. 20 ವರ್ಷದಿಂದ ಅಣ್ಣ ಏನು ಬದಲಾವಣೆ ಆಗೈತೆ ಬೆಂಗಳೂರಲ್ಲಿ ನಿಮಗೆ ಹೊಸದಾಗಿ? ಏನು ಬದಲಾವಣೆ ಅಣ್ಣ, ಜನ ಬರ್ತಾ ಇರ್ತಾರೆ, ಕಡಲೆಕಾಯಿ ತಗೊಂಡು ಹೋಗ್ತಾ ಇರ್ತಾರೆ, ನಾವು ವ್ಯಾಪಾರ ಮಾಡ್ತಾ ಇರ್ತೀವಿ. ವ್ಯಾಪಾರ ಆಯ್ತಾ ಅಣ್ಣ? ವ್ಯಾಪಾರ ಆಗ್ತಾ ಇದೆ ಅಣ್ಣ. ಬಸವಣ್ಣನ ಏನು ಒಳ್ಳೆ ವ್ಯಾಪಾರ ಆಯ್ತಾ? ಬಸವಣ್ಣ ದಯೆಯಿಂದ ಒಳ್ಳೆ ವ್ಯಾಪಾರ ಆಗುತ್ತೆ ಅಣ್ಣ. ಓಕೆ ಅಣ್ಣ, ನಿಮ್ಗೆ ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಆಯ್ತು ಅಣ್ಣ. ಓಕೆ ಅಣ್ಣ. ಓಕೆ ಅಣ್ಣ. ಸೋರ ಬಿಡಿರಣ್ಣ. ಅಣ್ಣ ಮಾತಾಡ್ತೀರಾ? ಜಾತ್ರೆ ಹೇಗಿದೆ? ಸೂಪರ್ ಆಗಿದೆ ಸರ್. ತುಂಬಾ ಖುಷಿ ಆಗಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬಾ ಖುಷಿ ಆಯ್ತು. ಮಕ್ಳನ್ನ ಕರ್ಕೊಂಡ್ ಬಂದಿದ್ದೀನಿ. ಮಕ್ಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಕಳೆಕಾಯಿ ತಗೊಂಡ್ರಾ? ತಗೊಂಡಿದೀವಿ ನೋಡಿ. ಓಕೆ, ಎಂಜಾಯ್ ಮಾಡ್ತೀರಾ? ಜಾತ್ರೆ ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಎಂಜಾಯ್ ಮಾಡ್ಕೊಂಡು ಥ್ಯಾಂಕ್ ಯು. ಎಂಜಾಯ್ ಮಾಡ್ತಾರೆ ಸರ್. ಫ್ಯಾಮಿಲಿ ಎಲ್ಲ ಬಂದರೆ ಒಳ್ಳೆ ಮೋಜ್. ಓಕೆ, ಥ್ಯಾಂಕ್ ಯು. ಅಕ್ಕ ಮಿಸ್ಟರ್ ಜೇಮ್ಸ್ ಕನ್ನಡ ವ್ಲಾಗ್ಸ್. ಮಿಸ್ಟರ್ ಜೇಮ್ಸ್. ಥ್ಯಾಂಕ್ ಯು. ಒಬ್ಬರು ಸೀನಿಯರ್ ಸಿಟಿಸನ್ ಇದ್ದಾರೆ. ಅವ್ರ ಅನುಭವ ಹೇಗಿದೆ, ಜಾತ್ರೆ ವೈಬ್ಸ್ ಏನಿದೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ. ನಾನು ಶಿವಾನಂದಯ್ಯ ಅಂತ, ನೀವು ರಿಟೈರ್ಡ್ ಡೆಪ್ಟಿ ತಹಸೀಲ್ದಾರ್ ಕೋಲಾರ. ಸರ್ ಹೇಗೆ ನಡೀತಾ ಇದೆ ಸರ್ ಕಳ್ಳೆಕಾಯಿ ಪರಿಚಯ? ನಾವೀಗ ಭಾಳ, ನಾನು ಸಾಮಾನ್ಯ 72ರಲ್ಲಿ ಫಸ್ಟ್ ಬಂದಿದ್ದಿಲ್ಲಿ. ಆವಾಗೂ ಈಗ ಭಾಳ ಇಂಪ್ರೂವ್ ಆಗಿದೆ. ಲೇಟೆಸ್ಟಾಗಿ ಎಲ್ಲ ಭಾಳ ಚೆನ್ನಾಗಿದ್ದಾವೆ. ಪ್ರತಿ ವರ್ಷ ಬರ್ತೀವಿ. ಮಕ್ಕಳಿದ್ದಾರೆ ಇಲ್ಲಿ, ಮಕ್ಕಳ ಜೊತೆ ಅವ್ರ ಜೊತೆ ಬರ್ತೀವಿ. ಸರ್ 72ರಲ್ಲಿ ಬೆಂಗಳೂರು ನೀವು ನೋಡಿದಾಗ ಹೆಂಗಿತ್ತು? ಬೆಂಗಳೂರು ನಾವು ನೋಡಿದಾಗ ನಾವು ಫಸ್ಟ್ ಬಂದಿದ್ದು ಮತ್ತಿಕೆರೆ ಅಂತ. ಮತ್ತಿಕೆರೆಯಲ್ಲಿ ನಮ್ಮವ್ರು ಯಾರೋ ಇದ್ದರು. ಕೆರೆಯಲ್ಲಿ ನಮ್ಮ ಊರಿನವ್ರು ಯಾರೋ ಎಂಪ್ಲಾಯಿ ಇದ್ದರು. ಅವ್ರ ಮನೆಗೆ ಬಂದಿದ್ದು. ಅಲ್ಲಿಂದ ನಾವು ದೊಡ್ಡ ಗಣೇಶನ ನೋಡೋಕ್ಕೆ ಅಂತ ಅಲ್ಲಿಂದ ಇಬ್ಬರು ನಡ್ಕೊಂಡೇ ಬಂದ್ವಿ. ಆವಾಗ ಭಾಳ ಏನು ಇಷ್ಟೊಂದು ರಶ್ ಎಲ್ಲ ಎಲ್ಲ ಕಡೆ ಖಾಲಿ ಮೆಜೆಸ್ಟಿಕ್ಕಲ್ಲಿ ಜಟ್ಕಾ ಬಂಡಿಗಳಿದ್ದಾವೆ, ಇವೆಲ್ಲ ಇದ್ವು. ಆಗು ಈಗ ಭಾಳ ವ್ಯತ್ಯಾಸ. ಬಿಲ್ಡಿಂಗ್ ಇರಲಿಲ್ಲ, ಬರೀ ದೇವಸ್ಥಾನ ಮಾತ್ರ ಇತ್ತು. ದೇವಸ್ಥಾನ ಅಷ್ಟೇ. ದೇವಸ್ಥಾನ ಇತ್ತು ಎಲ್ಲ ಇಲ್ಲಿ. ನಾವು ಅಲ್ಲಿಂದ ನೇರವಾಗಿ ಬರೀ ನಡ್ಕೊಂಡೇ ಬಂದ್ವಿ. ಮತ್ತಿಕೆರೆಯಿಂದ ನಡ್ಕೊಂಡೇ ಹೋದ್ವಿ. ಓಕೆ ಸರ್, ಎಂಜಾಯ್ ಮಾಡ್ತಾ ಇದ್ದೀರಾ ಜಾತ್ರೆ ಇವಾಗ? ಪ್ರತಿ ವರ್ಷ ಅವಾಗ ನಮ್ಮ ಮಗಳು ಇಲ್ಲೇ ಇದ್ದಾರೆ, ಹನುಮಂತ ನಗರ. ಓಕೆ ಸರ್. ಬಸ್ಲಿಗೆ ಬಂದಿದ್ದಾರೆ. ಮೊಮ್ಮಕ್ಕಳು, ನಮ್ಮ ಸೊಸೆ ಎಲ್ಲ ಬಂದಿದ್ದೀವಿ. ಯಾವ ಭಾಳ ಚೆನ್ನಾಗಿರುತ್ತೆ. ಒಳ್ಳೆ ಹಳೆ ಆಗ ಬಳಿ ಕಳ್ಳೆಕಾಯಿ ಜಾಸ್ತಿ ಎಲ್ಲ ಇರ್ತಾ ಇದ್ವಿ. ಈಗ ಬೇರೆ ಬೇರೆ ಎಲ್ಲ ವೆರೈಟೀಸ್ ಎಲ್ಲ ಆಟ ಎಲ್ಲ ಮಾಡಿ ಜನಕ್ಕೆ ಎಂಟರ್ಟೈನ್ ಮಾಡ್ತಾರೆ. ಚೆನ್ನಾಗಿದೆ. ಅಂದರೆ ಬೆಂಗಳೂರು ಪರಂಪರೆ ಉಳಿತಾ ಇರೋದು ಈ ಥರ ಪರಿಚಯಗಳಿಂದ ಸರ್. ಹೌದು, ಇರಬೇಕು. ಜಾತ್ರೆ ಇರಬೇಕು ಸರ್. ಥ್ಯಾಂಕ್ ಯು. ನಮಗೆ ಬೆಂಗಳೂರು ಜಾತ್ರೆ ಇರಬೇಕಿತ್ತು. ಓಕೆ ಸರ್, ನಮಗೆ ಬೆಂಗಳೂರು ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಲ್ಲಿ ನೋಡಿದ್ರು ಜನ. ಮಿಸ್ಟರ್ ಜೇಮ್ಸ್ ಕನ್ನಡ ವ್ಲಾಗ್ಸ್. ಹೆಸರು ಶಾರ್ಟ್ ಮಾಡಬೇಕು ಬ್ರೋ ಆದಷ್ಟು ಬೇಗ. ಮಿಸ್ಟರ್ ಜೇಮ್ಸ್ ಅಂತ ಇಟ್ಬಿಡು ಸುಮ್ಮನೆ. ಹಾಂ, ಎಷ್ಟೊಂದವೆ ಕನ್ನಡ ವ್ಲಾಗ್ಸ್. ಮಿಸ್ಟರ್ ಜೇಮ್ಸ್ ಅಂತನಾ? ಓಹೋ, ತಟ್ಟೆ ಇಲ್ಲಿ ಬನ್ನಿ, ಆ ಕಡೆ ಕೊಡಿಸ್ತೀವಿ. ಹಲೋ, ನಮಸ್ಕಾರ. ಮೇಡಮ್, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ? ನಾನಿಲ್ಲಿ ಹುಟ್ಟಿ ಬೆಳೆದಿದ್ದು ಬಸವನ ಗುಡಿಲಿ. ನಾವು ನಮ್ಮ ಏರಿಯಾ ಇದು. ನಿಮ್ಮ ಏರಿಯಾನಾ? ನಮ್ಮ ಏರಿಯಾ. ನಾವು ಬಂದಿರೋ ಹೊಸಬ್ರು. ನೀವು ಬಂದಿರೋ ಕಳೆಗೆ ಬರ್ಸಿದ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ನಾನು ಹುಟ್ಟಾಗಿಂದ ನೋಡೋದ್ರಿಂದ ನೋಡಿ. ಹೇಗಿದೆ ಅವಾಗಿರೋ ವೈಬ್ಸ್ ಇವಾಗಿರೋ ವೈಬ್ಸ್ಗೂ? ಇವಾಗ ಜನ ಕಮ್ಮಿ, ಸ್ವಲ್ಪ ಜನ ಜಾಸ್ತಿ.
ಟ್ರಾಫಿಕ್ ಜಾಸ್ತಿ. ಬಟ್ ಜನ ಇದ್ರೇನೆ ಮಜಾ. ಜಾತ್ರೆಯಲ್ಲಿ ಜನ ಇರಬೇಕು. ಆ ಸಂತೆ ವೈಬ್ಸ್ ಇನ್ನ ಇದೆ, ಅದಿರ್ಬೇಕು. ನಮ್ಮ ಕಲ್ಚರ್ ಈ ತರ ಬೆಳಿಬೇಕು. ವೆರಿ ಮಚ್ ನೀಡೆಡ್. ನಮ್ಮ ಬೆಂಗಳೂರು ಪರಂಪರೆ ಉಳಿಸ್ತಾ ಇರೋದು ಈ ತರ ಪರಿಸೆ ಜಾತ್ರೆ ಹಬ್ಬಗಳು ಅಂತ ಹೇಳ್ಬೋದಾ? ಕರೆಕ್ಟ್. ಬೇಕೇ ಬೇಕು. ವರ್ಷನೂ ನಮ್ಮ ಕಲ್ಚರ್ನ ಕಂಟಿನ್ಯೂ ಮಾಡಬೇಕು. ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಮೇಡಮ್? ನಾನಿರೋದು ಮನರ್ಘಟ್ಟ, ಬಟ್ ಇಲ್ಲಿ ಬರ್ತಾ ಇದ್ದೀನಿ ಅಂದ್ರೆ ಶಾಪಿಂಗ್ ಮಾಡಿ ಇಷ್ಟು ಮಾಡಿದ್ದೀವಿ ಆಲ್ರೆಡಿ. ಕಳ್ಳೆಕಾಯಿ ತಗೊಂಡ್ರ ಮೇನು ಎಂಜಾಯ್ ಮಾಡ್ಕೊಂಡಂಗೆ ಎಲ್ಲರೂ. ಬಸವಣ್ಣ ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಖುಷಿ ಆಯ್ತು. Hey, hi boys. ಎದುರ್ಸಂಗಿದ್ದೀರಾ ಜಾತ್ರೆ ಎಲ್ಲಾರನು? ನೋಡಿದ್ರ ಇದಾಗಿತ್ತು ಇವತ್ತಿನ ಬ್ಲಾಗು. ಇದೇ ಥರ ಬ್ಲಾಗ್ ಆಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾ ಕಂಟಿನ್ಯೂ ಮಾಡ್ತೀನಿ ನೋಡೋಣ, ಇಲ್ಲಾಂದರೆ ಇದೇ ಲಾಸ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.